ಎಲ್ರಿಗೂ ನಮಸ್ಕಾರ. ನಮಗೆ 3 ದಿನ ರಜಾ ಇದ್ದಿದ್ದರಿಂದ ನಾನು ಮತ್ತು ನನ್ನ ಫ್ರೆಂಡ್ಸ್ ದಾಂಡೇಲಿ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೈಟ್ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೊರಟಿದ್ದು, ಮೊದಲೇ ಸೀಟ್ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಮಾರ್ನಿಂಗ್ 7ಗೆ ನಾವು ಹುಬ್ಬಳ್ಳಿ ರೀಚ್ ಆದ್ವಿ. ಅಲ್ಲಿಂದ ದಾಂಡೇಲಿಗೆ ಡೈರೆಕ್ಟ್ ಬಸ್ ಇದೆ. ಅಲ್ಲಿಂದ 2.5 ಅವರ್ ಜರ್ನಿ ಆಗುತ್ತೆ. ಸೊ ಅಲ್ಲಿಂದ ನಾವು ಬಸ್ಸಲ್ಲಿ ದಾಂಡೇಲಿ ರೀಚ್ ಆದ್ವಿ. ನಾವು ಮೊದಲೇ ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ವಿ ಮತ್ತು ಅವ್ರ ಹತ್ರನೇ ಕ್ಯಾಬ್ ಬೇಕು ಅಂತ ಹೇಳಿ ಕ್ಯಾಬ್ ಕೂಡ ಬುಕ್ ಮಾಡ್ಕೊಂಡಿದ್ವಿ. ಸೊ ಅವರೇ ಬಂದು ನಮ್ಮನ್ನು ಪಿಕ್ ಮಾಡಿ ರೆಸಾರ್ಟಿಗೆ ಕರ್ಕೊಂಡು ಹೋದರು. ನಾವು ಸ್ಟೇ ಆಗಿದ್ದ ರೆಸಾರ್ಟ್ ನೇಮ್ ಬಂದು ಮೂನ್ಲೈಟ್ ಜಂಗಲ್ ಸ್ಟೇ ರೆಸಾರ್ಟ್ ಅಂತ. ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿರೋರು ಕೂಡ ನಮ್ಮನ್ನು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಪರ್ ಹೆಡ್ 1100 ರೂಪೀಸ್ ಆಯಿತು. ಆ್ಯಂಡ್ ನಾವು 12 ಚೆಕ್ ಇನ್ ಆದ್ವಿ, ಮತ್ತು ಅದರ ನಾಳೆ 11ಗೆ ನಾವು ಚೆಕ್ಔಟ್ ಆಗಬೇಕಿತ್ತು. ಸೊ ನಾವು ಹೋದ ತಕ್ಷಣ ಅವ್ರು ನಮಗೆ ಟೀ ಕೊಟ್ಟರು, ಮತ್ತು ನಾವು ಅಲ್ಲೇ ಲಂಚ್ ಮಾಡಿ ವಾಟರ್ ಸ್ಪೋರ್ಟ್ಸ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಮ್ಮನ್ನು ರೆಡಿ ಆಗೋದಕ್ಕೆ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಕೂಡ ವಾಟರ್ ಸ್ಪೋರ್ಟ್ಸ್ಗೆ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಬಟ್ ನಾವು ವಾಟರಲ್ಲೇ ಆಟ ಆಡಬೇಕಾಗಿರೋದ್ರಿಂದ ಮೊಬೈಲನ್ನು ಯೂಸ್ ಮಾಡಿ ಅಲ್ಲಿ ಅಷ್ಟು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಬೇರೆ ಗೇಮ್ಸ್ ಎಲ್ಲ ಮುಗಿಸಿ ರಿವರ್ ರಾಫ್ಟಿಂಗ್ ಆಡೋದಕ್ಕೆ ಹೋದ್ವಿ. ಅಲ್ಲಿ ಪರ್ ಹೆಡ್ 600 ರೂಪೀಸ್ ಇತ್ತು. ರಿವರ್ ರಾಫ್ಟಿಂಗ್ ಮಾಡಬೇಕಾದ್ರೆ ಅವರೇ ನಮಗೆ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಆ್ಯಂಡ್ ಅವರೇ ನಮಗೆ ಪೋಸಸ್ ಎಲ್ಲ ಹೇಳಿಕೊಟ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾರೆ. ನಮಗೆ ಫೋಟೋ ಬೇಕು ಅಂದರೆ ನಾವು ಇಸ್ಕೊಬೋದು, ಇಲ್ಲ ಅಂದರೆ ಇಲ್ಲ. ಬಟ್ ಅವರು ಯಾರೇ ರಿವರ್ ರಾಫ್ಟಿಂಗ್ ಮಾಡಿದ್ರು ಕೂಡ ಅವ್ರ ಫೋಟೋಸ್ ವೀಡಿಯೋಸ್ನ ಕ್ಲಿಕ್ ಮಾಡೇ ಮಾಡ್ತಾರೆ. ಆ್ಯಂಡ್ ನಮಗೆ ಫೋಟೋ ಬೇಕು ಅಂತಂದರೆ 1200 ರೂಪೀಸ್ ಆಗುತ್ತೆ. ನಾವು ಅದನ್ನು ಕೊಟ್ಟು ಒಂದೇ ಸಲ ಬಂದಿರೋದು, ಸೊ ಎಂಜಾಯ್ ಮಾಡಿರೋದಕ್ಕೆ ನಮಗೆ ಮೆಮೊರೀಸ್ ಬೇಕು ಅಂತ ಹೇಳಿ 1200 ರೂಪೀಸ್ ಕೊಟ್ಟು ಫೋಟೋಸ್ನ ಶೇರ್ ಮಾಡಿಸ್ಕೊಂಡ್ವಿ. ವಾಟರ್ ಸ್ಪೋರ್ಟ್ಸ್ ಮುಗಿಸಿ ಮತ್ತೆ ನಾವು ನೈಟ್ ರೆಸಾರ್ಟಿಗೆ ಬಂದ್ವಿ. ಆ್ಯಂಡ್ 3 ಅವರ್ ನಾವು ಸ್ವಿಮ್ಮಿಂಗ್ ಪೂಲಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ರೈನ್ ಡ್ಯಾನ್ಸ್ ಇತ್ತು. ಅದರಲ್ಲಿ ನಾವು ತುಂಬಾ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತು ಫೈರ್ ಕ್ಯಾಂಪ್ ಇತ್ತು, ಬಟ್ ಮಳೆ ಇದ್ದಿದ್ದರಿಂದ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಎಲ್ಲ ಮುಗಿಸಿ ನಾವು ಫ್ರೆಶ್ ಆಗಿ ಮತ್ತು ರೂಮಿಗೆ ಬಂದು ಸ್ವಲ್ಪ ರೀಲ್ಸ್ ಬೇಕು ಅಂತ ಹೇಳಿ ಮೆಮೊರಿಗೆ ರೀಲ್ಸ್ ಮಾಡ್ಕೊಂಡ್ವಿ. ಆ್ಯಂಡ್ ಮಾರ್ನಿಂಗ್ ನಮಗೆ 7ಗೆ ರೆಡಿ ಆಗೋದಕ್ಕೆ ಹೇಳಿದ್ರು. ಸೊ ಎಲ್ಲ ಬೇಗ ಇದ್ದು ಫ್ರೆಶ್ ಆಗಿ ರೆಡಿಯಾಗಿ ನಮ್ಮನ್ನು ನೇಚರ್ ವಾಕ್ಗೆ ಕರ್ಕೊಂಡೋದ್ರು. ಆ್ಯಂಡ್ ನೇಚರ್ ವಾಕ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ತುಂಬ ಚಳಿ ಇತ್ತು, ಹಾಗೆ ಹಿಮ ಇತ್ತು. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ಅದು ಫುಲ್ ಕಾಡು ಥರ ಇತ್ತು. ಅಲ್ಲಿ ನಮಗೆ ಆ ಕಾಡಿನ ಮಧ್ಯದಲ್ಲಿ ವಾಕಿಂಗ್ ಕರ್ಕೊಂಡೋಗಿದ್ರು. ರೆಸಾರ್ಟಿಂದನೇ ಒಬ್ಬರು ಬಂದಿದ್ದರು. ಸೊ ಅವರೇ ನಮಗೆ ಗೈಡ್ ಮಾಡ್ತಿದ್ರು. ಹಾಗೆ ಇದು ಈಶ್ವರ ದೇವಸ್ಥಾನ ಅಂತೇಳಿ ಆ ಕಾಡಿನ ಮಧ್ಯೆ ಸಿಕ್ತು. ಎಲ್ಲ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ಬಂದ್ವಿ. ಹಾಗೆ ರೋಡಲ್ಲಿ ವಾಕ್ ಮಾಡುವಾಗಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನಮಗೆ ಬೇಕಾದಾಗೆ ರೀಲ್ಸ್, ಫೋಟೋ ಶೂಟ್ಸ್, ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಯಾರೂ ಜನ ಇರಲಿಲ್ಲ. ಸೊ ಹಾಗಾಗಿ ರೋಡೆಲ್ಲ ತುಂಬ ಫ್ರೀ ಇತ್ತು. ಸೊ ತುಂಬ ಚೆನ್ನಾಗಿ ನಮಗೆ ವೀಡಿಯೋಸ್, ರೀಲ್ಸ್ ಎಲ್ಲ ಮಾಡೋದಕ್ಕೆ ಅವಕಾಶ ಆಯಿತು. ನೇಚರ್ ವಾಕ್ ಮುಗಿಸಿ ಮತ್ತೆ ನಾವು 9ಗೆ ರೆಸಾರ್ಟಿಗೆ ಬಂದ್ವಿ. ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ನಾವು ಹೊರಟ್ವಿ. ಆನ್ ದ ವೇ ಹೋಗ್ತಾ ನಮಗೆ 2 ಪ್ಲೇಸ್ ತೋರಿಸಿದ್ರು. ಒಂದು ಕ್ರೊಕೊಡೈಲ್ ಪಾರ್ಕ್, ಅಲ್ಲಿದ್ದು ನಾವು ವಿಡಿಯೋ ಮಾಡ್ಕೊಂಡಿಲ್ಲ. ಇನ್ನೊಂದು ಬಂದು ಮೌಲಂಗಿ ಎಕೋ ಪಾರ್ಕ್ ಅಂತ. ಆ ಪಾರ್ಕಲ್ಲಿ ತುಂಬ ಗೇಮ್ಸ್ ಇತ್ತು, ಅದನ್ನೆಲ್ಲ ಆಟ ಆಡಿದ್ವಿ. ಮತ್ತು ಈ ರಿವರ್ ಇತ್ತು. ಈ ರಿವರ್ ಬಂದು ಕಾಳಿ ರಿವರ್ ಅಂತ ಹೇಳಿ. ಕಾಳಿ ರಿವರ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದಾಂಡೇಲಿಯಲ್ಲಿ. ಹಾಗೆ ಇದನ್ನೆಲ್ಲ ನೋಡಿಕೊಂಡು ನಾವು ವಾಪಸ್ ದಾಂಡೇಲಿ ಬಸ್ ಸ್ಟ್ಯಾಂಡಿಗೆ ಬಂದು ಮೈಸೂರು ಬಸ್ ಹತ್ತಿ ಮತ್ತು ನಮ್ಮ ಊರಿಗೆ ವಾಪಸ್ ಬಂದ್ವಿ.